Hello everyone, I am Akash, student of Interface College. Previous class will discuss about user defined function ಮತ್ತು built-in functions ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಸಿಂಟ್ಯಾಕ್ಸ್ ಮತ್ತು ಒಂದು ಸಿಂಪಲ್ ಪ್ರೋಗ್ರಾಮ್ ನೋಡ್ತಾ ಹೋಗಿದ್ವಿ. ಇವಾಗ ಟುಡೇ ವಿಲ್ ಡಿಸ್ಕಸ್ ಅಬೌಟ್ ಸ್ಟ್ರಿಂಗ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಇನ್ ಸಿ ಪ್ರೋಗ್ರಾಮ್ ಸ್ಟ್ರಿಂಗ್ ಆರ್ ಸೀಕ್ವೆನ್ಸ್ಡ್ ಕ್ಯಾರೆಕ್ಟರ್ ಸ್ಟೋರ್ಡ್ ದ ಟೈಪ್ ಆಫ್ ಅಂದರೆ ಸ್ಟ್ರಿಂಗ್ಸಲ್ಲಿ ಸ್ಟೋರ್ ಮಾಡ್ತಾ ಹೋಗೋದು ಕ್ಯಾರೆಕ್ಟರ್ನ they terminated by the special character called a null character /0 the marks the end of the string ಅಂದರೆ ಸ್ಟ್ರಿಂಗ್ನ ಎಂಡ್ ಮಾಡ್ತಾ ಹೋಗೋದು /0 ಮತ್ತು ಇದರೊಳಗಡೆ ಸ್ಟೋರ್ ಮಾಡ್ತಾ ಹೋಗೋದು ಕ್ಯಾರೆಕ್ಟರ್ನ ಟೈಪ್ ಆಫ್ ಕ್ಯಾರೆಕ್ಟರ್ನ ಸ್ಟೋರ್ ಮಾಡ್ತಾ ಹೋಗ್ತೀವಿ. ಸ್ಟ್ರಿಂಗ್ ಈಸ್ ನಥಿಂಗ್ ಬಟ್ ಎ ಪಾಯಿಂಟರ್ ಆಗಿ ನಾವು ಹೇಳ್ತಾ ಹೋಗ್ಬೋದು. ಕೀ ಪಾಯಿಂಟ್ಸ್ ನೋಡ್ತೋಣ. ಸ್ಟ್ರಿಂಗ್ ಈಸ್ ಎ ಸಿ ಆರ್ ಹ್ಯಾಂಡ್ಲ್ ದ ಅರೇ ಕ್ಯಾರೆಕ್ಟರ್ ಅಂದರೆ ಸ್ಟ್ರಿಂಗ್ ಒಳಗಡೆ ಅರೇ ಕ್ಯಾರೆಕ್ಟರ್ನ ಹ್ಯಾಂಡ್ಲ್ ಮಾಡ್ತಾ ಹೋಗ್ಬೋದು. ಈಚ್ ಕ್ಯಾರೆಕ್ಟರ್ ಸ್ಟೋರ್ ದ ಕಂಟಿನ್ಯೂಸ್ ಮೆಮೊರಿ ಅಲೋಕೇಶನ್ ಅಂದರೆ ಮೆಮೊರಿ ಅಲೋಕೇಶನ್ ಒಂದಾಗ್ತಿಲ್ಲ ಒಂದು ಸ್ಟೋರ್ ಮಾಡ್ತಾ ಹೋಗ್ಬೋದು. ದ ಲೀಸ್ಟ್ ಆಫ್ ದ ಕ್ಯಾರೆಕ್ಟರ್ ಸ್ಟ್ರಿಂಗ್ ಆಲ್ವೇಸ್ ನಲ್ ಕ್ಯಾರೆಕ್ಟರ್ ಇಂಡಿಕೇಟ್ ದ ಅಂದರೆ ಈ ಸ್ಟ್ರಿಂಗ್ ಒಳಗಡೆ ಏನು ಇಂಡಿಕೇಟ್ ಮಾಡ್ತಾ ಹೋಗುತ್ತೆ ಅಂದರೆ ಎಂಡ್ ರೆಫರೆನ್ಸ್ ಎಂದು ಅದು ನಮಗೆ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಸ್ಟ್ರಿಂಗ್ ಯಾವ ಥರ ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ಯು ಕ್ಯಾನ್ ಡಿಕ್ಲೇರ್ ದ ಸ್ಟ್ರಿಂಗ್ ಬೈ ಸ್ಪೆಸಿಫೈಯಿಂಗ್ ದ ಕ್ಯಾರೆಕ್ಟರ್ ಅರೇ ಕ್ಯಾರೆಕ್ಟರ್ ಮೇಲೆ ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ಸ್ಟ್ರಿಂಗ್ ಒಂದು 20 ತಗೊಂಡಿದ್ವಿ ಮತ್ತು ಡಿಕ್ಲೇರ್ಸ್ ದ ಒಂದು 20 ಕ್ಯಾರೆಕ್ಟರ್ನ ಡಿಕ್ಲೇರ್ ಮಾಡ್ತಾ ಹೋಗ್ಬೋದು. ಸ್ಟ್ರಿಂಗ್ ಇದು ಅರೇನ ಯಾವ ಥರ ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಹೋಗ್ತೀವಿ. ಇನಿಷಿಯಲೈಸ್ ಯಾವ ಥರ ಮಾಡ್ತಾ ಹೋಗ್ತೀವಿ ಅಂದರೆ str ಇದರೊಳಗಡೆ ಒಂದು ಬೈಟ್ಸ್ ಅಂತ ತೊಗೊಂಡಿರ್ತೀವಿ ಮತ್ತು ಅಲೋ ವರ್ಡಿಂದ ನಾವು ಇನಿಷಿಯಲೈಸ್ ಮಾಡ್ತಾ ಹೋಗ್ತೀವಿ ಸ್ಟ್ರಿಂಗ್ನ. ಮತ್ತು ರೀಡಿಂಗ್ ಸ್ಟ್ರಿಂಗ್ಸ್ ಯಾವ್ಯಾವು ಅಂತ ಹೇಳ್ತಾ ಹೋದರೆ ರೀಡ್ ದ ಸ್ಟ್ರಿಂಗ್ ಫ್ರಮ್ ಯೂಸರ್ ಯೂಸಿಂಗ್ ಎ ಡಿಫ್ರೆಂಟ್ ಫಂಕ್ಷನ್ಸ್ ಲೈಕ್ ಫಂಕ್ಷನ್ಸ್ ಯಾವ್ಯಾವ ಯೂಸ್ ಮಾಡ್ತಾ ಹೋಗ್ತೀವಿ ಸ್ಟ್ರಿಂಗ್ ರೀಡ್ ಮಾಡ್ಕೊಳ್ಳೋಕ್ಕೆ. ಸ್ಕ್ಯಾನ್ಎಫ್ ಗೆಟ್ಸು ಯೂಸ್ ಮಾಡ್ತಾ ಹೋಗ್ತೀವಿ ಮತ್ತು ಸ್ಕ್ಯಾನ್ಎಫ್ ಗೆಟ್ಸು ಜಾಸ್ತಿ ಯೂಸ್ ಮಾಡ್ತಾ ಹೋಗ್ತೀವಿ. ದಿಸ್ ಫಂಕ್ಷನ್ ರೀಡ್ಸ್ ಎ ಸ್ಟ್ರಿಂಗ್ ಇನ್ಪುಟ್ ಅಂಟಿ ದ ಫಸ್ಟ್ ಸ್ಪೇಸ್ ಅಂದರೆ ಫಸ್ಟ್ ಸ್ಪೇಸ್ ನಾಟ್ ರೀಡ್ ಟು ಅಂದರೆ ಸ್ಪೇಸ್ ಕೊಡ್ತಾ ಹೋಗಲ್ಲ. ಈ ಸ್ಕ್ಯಾನ್ ಆಫ್ ಒಳಗಡೆ ಫಂಕ್ಷನ್ ರೀಡ್ ಮಾಡ್ಕೋಬೇಕಾದ್ರೆ ಇದ್ರೊಳಗಡೆ ಸ್ಪೇಸ್ ಕೊಡ್ತಾ ಹೋಗಲ್ಲ. ಇದು ಒಂದು ಎಕ್ಸಾಂಪಲ್ ಯಾವ ಥರ ಕ್ಯಾರೆಕ್ಟರ್ str 50 ಮತ್ತು ಸ್ಕ್ಯಾನ್ಎಫ್ %str ಈ ಥರ ಸ್ಟ್ರಿಂಗ್ನ ಸ್ಕ್ಯಾನ್ಎಫ್ ಒಳಗಡೆ ಈ ಥರ ರೀಡ್ ಮಾಡ್ತಾ ಹೋಗ್ತೀವಿ ಅಂತ ತೋರಿಸಿರೋದು. ಎಫ್ ಗೆಟ್ಸ್ ಏನು ಬೇಡ. ಮತ್ತು ರೀಡಿಂಗ್ ಸ್ಟ್ರಿಂಗ್ಸ್ ಯಾವ್ಯಾವು ಅಂತಂದರೆ ಯು ಕ್ಯಾನ್ ಡಿಸ್ಪ್ಲೇ ದ ಸ್ಟ್ರಿಂಗ್ ಯೂಸಿಂಗ್ ದ printf ಒಳಗಡೆ ಫಂಕ್ಷನ್ನ ರೀಡ್ ಮಾಡ್ತಾ ಹೋಗ್ಬೋದು. ಯಾವ ಥರ ಅಂದರೆ printf %str ಪ್ರಿಂಟ್ಸ್ ಎ ಸ್ಟ್ರಿಂಗ್ ಅಂದರೆ ಈ ಥರ printf ಒಳಗಡೆ ಸ್ಟ್ರಿಂಗ್ ಡಿಕ್ಲೇರ್ ಮಾಡ್ತಾ ಹೋದ್ರೆ ನಮಗೆ ಸ್ಟ್ರಿಂಗ್ನ ನಮಗೆ ಔಟ್ಪುಟ್ಟಾಗಿ ಕೊಡ್ತಾ ಹೋಗುತ್ತೆ. ಏನು ಸ್ಟ್ರಿಂಗ್ ನಾವು ಪ್ರಿಂಟ್ ಮಾಡಿರ್ತೀವಿ ಅದನ್ನ. ಎಕ್ಸಾಂಪಲ್ ಯಾವ ಥರ ಅಂತ ನೋಡ್ತಾ ಹೋದರೆ include ಸ್ಟೋರೇಜ್ ಪ್ರಿಪ್ರೊಸೆಸ್ ಸ್ಟೇಟ್ಮೆಂಟ್ ಇಂಟ್ ಮೇನ್ str ಇಷ್ಟು ಬೈಟ್ಸ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ವಿ 100 ಕ್ಯಾರೆಕ್ಟರ್ಸ್ ಅಂತ. ರೀಡ್ ಪ್ರಿಂಟ್ಎಫ್ ಒಳಗಡೆ ಎಂಟರ್ ಸ್ಟ್ರಿಂಗ್ ಅಂತ ನಾವು ಎಂಟರ್ ಮಾಡ್ಕೊಂಡಿದ್ವಿ. ಮತ್ತು ಇಲ್ಲಿ ಎಫ್ ಗೆಟ್ಸ್ str ಸೈಜ್ ಆಫ್ ಸ್ಟ್ರಿಂಗ್ ಅಂದರೆ ಎಷ್ಟು ಸೈಜು ಇರುತ್ತೆ ಅಂತ ನೋಡ್ತಾ ಹೋಗ್ಬೋದು. ಪ್ರಿಂಟ್ಎಫ್ ಒಳಗೆ ಯು ಎಂಟರ್ಡ್ ದ %s n ನಮಗೆ ಔಟ್ಪುಟ್ ಅಲೋ ಸಿ ಪ್ರೋಗ್ರಾಮ್ ಯು ಎಂಟರ್ಡ್ ಅಲೋ ಅಂತ ಇದು ಬರ್ತಾ ಹೋಗುತ್ತೆ. ಔಟ್ಪುಟ್ ಅದು ಸ್ಟ್ರಿಂಗು. ಮತ್ತು ಎಫ್ ಗೆಟ್ಸ್ ಆಫ್ಟನ್ ಪರ್ಫಾರ್ಮ್ಡ್ ಓವರ್ ಸ್ಕ್ಯಾನ್ಎಫ್ ರೀಡಿಂಗ್ ಎ ಸ್ಟ್ರಿಂಗ್ ಬಿಕಾಸ್ ಇಟ್ ಹ್ಯಾಂಡಲ್ ದ ಸ್ಪೇಸ್ ಅವಾಯ್ಡ್ಸ್ ಬಫರ್ ಓವರ್ಫ್ಲೋ ಅಂದರೆ ಸ್ಕ್ಯಾನ್ಎಫ್ ಒಳಗಡೆ ಸ್ಪೇಸ್ನ ಅವಾಯ್ಡ್ಸ್ ಮಾಡ್ತಾ ಹೋಗುತ್ತೆ ಈ ಎಫ್ ಗೆಟ್ಸ್. ದಿಸ್ ಇಸ್ ದ ಒನ್ ಆಫ್ ದ ಸ್ಟ್ರಿಂಗ್ಸ್ ಸಮ್ ಇಂಪಾರ್ಟೆಂಟ್. ಮತ್ತು ಇದ್ರದ್ದೊಂದು ಸಿಂಪಲ್ ಆಗಿರೋದೊಂದು ಎಕ್ಸಾಂಪಲ್ ನೋಡ್ತೋಣ. ಇದು ಸಿಂಪಲ್ ಒಂದು ಎಕ್ಸಾಂಪಲ್. ಸ್ಟ್ರಿಂಗ್ನ ಈ ಥರ ಡಿಕ್ಲೇರ್ ಮಾಡ್ಕೊಂಡಿದ್ವಿ. ಅವಾಗಲೇ ನೋಡಿದ್ವಿ ಯಾವ ಥರ ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ str ಅಂತ. ಮತ್ತು 10 ಬೈಟ್ಸ್ನ ನಾವು ಡಿಕ್ಲೇರ್ ಮಾಡ್ಕೊಂಡಿದ್ವಿ ಮತ್ತು ಪುಟ್ಸ್ ಹಾಕ್ಕೊಂಡಿದ್ವಿ. ಪುಟ್ಸ್ ಒಳಗಡೆ ರೀಡ್ ಮಾಡ್ತಾ ಹೋಗುತ್ತೆ. ಎಂಟರ್ ಸ್ಟ್ರಿಂಗ್ ಅಂತ ತೊಗೊಂಡಿದ್ವಿ ಮತ್ತು ಈ ಗೆಟ್ಸ್ ಒಳಗಡೆ ರೈಟ್ ಮಾಡ್ತಾ ಹೋಗೋದು. ಈ str ಇಲ್ಲಿ ತೊಗೊಂಡಿರೋದೇ ಇಲ್ಲಿ ತೊಗೊಂಡಿರ್ತೀವಿ. ಮತ್ತು ಪ್ರಿಂಟ್ಎಫ್ ಒಳಗಡೆ ಅದನ್ನು ಔಟ್ಪುಟ್ಟಾಗಿ ಕೊಡ್ತದೆ ನಮಗೆ. ನಾವು ಏನು ಒಂದು ಸ್ಟ್ರಿಂಗ್ ಕೊಟ್ಟರೆ ಅದೇ ನಮಗೆ ಔಟ್ಪುಟ್ಟಾಗಿ ಕೊಡ್ತಾ ಹೋಗುತ್ತೆ. ನೋಡೋಣ ಇಲ್ಲಿ ಒಂದು ಔಟ್ಪುಟ್ ನೋಡ್ತಾ ಹೋಗೋಣ ಇದ್ರದ್ದು.
ನಾವು ಎಂಟರ್ ಸ್ಟ್ರಿಂಗ್ ಅಂತ ಕೇಳುತ್ತೆ. ನಾವು ಏನಾದರೂ ಒಂದು ಸ್ಟ್ರಿಂಗ್ನ ಎಂಟರ್ ಮಾಡ್ತಾ ಹೋಗೋಣ. ICC ಅಂತ ನಾವು ಸ್ಟ್ರಿಂಗ್ ಎಂಟರ್ ಮಾಡ್ತಾ ಹೋದರೆ ಸ್ಟ್ರಿಂಗ್ ಈಸ್ ಎ ICC ಅಂತ ನಮಗೆ ಇದು ಸ್ಟ್ರಿಂಗ್ ಅಂತ ತೋರಿಸ್ತಾ ಹೋಗುತ್ತೆ. ಇದು ಸ್ಟ್ರಿಂಗ್ ಒಂದು ಔಟ್ಪುಟ್ ಸಿಂಪಲ್ ಪ್ರೋಗ್ರಾಮ್. ಸ್ಟ್ರಿಂಗ್ ಏನು ನಾವು ಒಂದು ಕ್ಯಾರೆಕ್ಟರ್ನ ಸ್ಟೋರ್ ಮಾಡಿದ್ರೆ ಅದನ್ನು ನಮಗೆ ಇನ್ಪುಟ್ ಆಗಿ ತೋರಿಸ್ತಾ ಹೋಗುತ್ತೆ ಅಷ್ಟೇ. ಇದು ಸ್ಟ್ರಿಂಗ್. ದಿಸ್ ಇಸ್ ದ ಒನ್ ಆಫ್ ದ ಸಮ್ ಇನ್ಫಾರ್ಮೇಷನ್ ಆಫ್ ಸ್ಟ್ರಿಂಗ್. ಓಕೆ, ಥ್ಯಾಂಕ್ ಯು ಆನಂದ.